Good morning. Good morning. ನನ್ನ ಹೆಸರು ಅನಿಲ್ ಕುಮಾರ್ ಅಂತ. ಬೈ ಪ್ರೊಫೆಷನ್ ಹಾಸ್ಪಿಟಲ್ ಅಡ್ಮಿನಿಸ್ಟ್ರೇಟರ್, MBA ಇನ್ ಹಾಸ್ಪಿಟಲ್ ಅಡ್ಮಿನಿಸ್ಟ್ರೇಷನ್ ಆಗಿದೆ. ಸೊ ಬಿಫೋರ್ ಕಮಿಂಗ್ ಟು ಡೈರೆಕ್ಟ್ ಮಾರ್ಕೆಟಿಂಗ್ ಇಂಡಸ್ಟ್ರಿ, ಸೊ ಎಜುಕೇಷನ್ ಎಷ್ಟು ಇಂಪಾರ್ಟೆಂಟ್ ಅಂತ ನಮಗೆ ಮೊದಲಿಂದನೂ ನಮ್ಮ ತಂದೆ ತಾಯಿ ಕಲಿಸ್ಕೊಟ್ಟಿದ್ರು. ಸೊ ಹಾಗಾಗಿ ಸೀರಿಯಸ್ ಆಗಿ ಫೋಕಸ್ ಮಾಡಿದ್ವಿ ಎಜುಕೇಷನ್ ಮೇಲೆ. ಓಕೆ, ಸೊ ಎಜುಕೇಷನ್ ಏನಪ್ಪ ಅಂದರೆ ಎಷ್ಟು ಡೆಡಿಕೇಟ್ ಮಾಡಿ ಎಷ್ಟು ಓನಾಗಿ ಅಂದರೆ ಟೀಚರ್ಸ್ ಹೇಳ್ಕೊಟ್ಟಿದ್ದನ್ನು ಸ್ವಂತ ನಿರಂತರ ಶ್ರಮದಿಂದ ಏನು ಕಲಿತೀವೋ ಅಲ್ಲಿ ಸಕ್ಸಸ್ ಆಗೋದಕ್ಕೆ ಸಾಧ್ಯ. ಬಟ್ ಡೈರೆಕ್ಟ್ ಮಾರ್ಕೆಟಿಂಗ್ ಇಂಡಸ್ಟ್ರಿ ನನಗೆ ಅರ್ಥ ಆಗಿದ್ದೇನೆಂದರೆ ಆ ಮೈಂಡ್ ಸೆಟ್ನ ನಾನು ಇಲ್ಲೇನಾದ್ರು ತಂದು ಇಟ್ಕೊಂಡ್ರೆ, ಐ ಮೀನ್ ನಾನೇ ಓದಬೇಕು, ನಾನೇ ಪರಿಶ್ರಮ ಪಡಬೇಕು, 8ರಿಂದ 10 ಗಂಟೆ ಓದಬೇಕು ಮಿನಿಮಮ್ಮು. ಸೊ ಯಾವುದೇ ರೀತಿ ಯಾವ್ದು ಬೇರೆ ಸಂಘ ಮಾಡಿದರೆ ಫೋಕಸ್ ಆನ್ ದ ಸ್ಟಡೀಸ್ ಮೇಲೆ ಯಾವಾಗ ಇರ್ತೀವೋ ಸಕ್ಸಸ್ ಗ್ಯಾರಂಟಿ, ಐ ಮೀನ್ ಹೈಯರ್ ಲೆವೆಲ್ಗೆ ಹೋಗೋದಕ್ಕೆ ಅದರಲ್ಲಿ ಸಾಧ್ಯ. ಬಟ್ ನನ್ನ ಮೈಂಡ್ ಸೆಟ್ ಏನಾಯಿತು ಅದರಲ್ಲಿ ಬ್ಲೆಂಡ್ ಆಗಿತ್ತು. ಬಟ್ ಡೈರೆಕ್ಟ್ ಮಾರ್ಕೆಟಿಂಗ್ ಇಂಡಸ್ಟ್ರಿ ಬಂದಾಗ ಅದೇ ನನಗೆ ದೊಡ್ಡ ಬೆಟ್ಟ ಆಗೋಯ್ತು. ಬಿಕಾಸ್ ಇಲ್ಲಿ ಏನಾಯಿತು ಅಂದರೆ ಯಾರು ಡೀಸೆಂಟಾಗಿ, ಎಷ್ಟು ಜನ ಎಜುಕೇಷನ್ ಇದ್ದಾರೆ, ಎಷ್ಟು ಜನ ಡಿಗ್ರಿ ಕಂಪ್ಲೀಟ್ ಮಾಡಿದ್ದೀರಾ? ಪ್ಲೀಸ್ ರೈಸ್ ಯುವರ್ ಹ್ಯಾಂಡ್ಸ್. ಓಕೆ, ಎಷ್ಟು ಜನ ಕಾಪಿ ಹೊಡೆದು ಪಾಸ್ ಮಾಡಿದ್ರಾ? ಎಷ್ಟು ಜನ ನಿಯತ್ತಾಗಿ ಓದಿ ಪಾಸ್ ಮಾಡಿದ್ರ? ಟಚ್ ವುಡ್ ಆರ್ಟ್ಲಿ ಇಟ್ಕೊಂಡು ಹೇಳಿ, ಯಾಕಂದರೆ ಒಂದು ಸರ್ಪ್ರೈಸ್ ಕೊಡ್ತೀನಿ. ಎಷ್ಟು ಜನ ಕಾಪಿ ಹೊಡೆದು ಪಾಸ್ ಆಗಿದ್ರ? ಕಾಪಿ ಹೊಡೆದು ಪಾಸ್ ಆಗಿರೋರು ಕೈ ಎತ್ತಿ. ಓಕೆ, ಪ್ಲೀಸ್. ಎಷ್ಟು ಜನ ಸ್ವಂತ ಓದಿ ಯಾರ ಹತ್ರ ನಾನು ಕಾಪಿ ಹೊಡ್ದಿಲ್ಲಪ್ಪ ನಿಯತ್ತ ಪಾಸ್ ಆಗಿದೆ? ಎಷ್ಟು ಜನ ಇದ್ದೀರಾ? ಆಡ್ ಶಾಪಲ್ಲಿ ಯಾರ್ಯಾರು ನಿಯತ್ತಾಗಿ ಓದಿ ಪಾಸ್ ಮಾಡಿದ್ರು ಲೇಟಾಗಿ ಸಕ್ಸಸ್ ಪಡಿತೀರಾ? ದಿಸ್ ಈಸ್ ದ ಸರ್ಪ್ರೈಸ್ ಥಿಂಗ್. ಯಾರು ಕಾಪಿ ಮಾಡ್ತಾರೆ, ಯಾರನ್ನು ಕಾಪಿ ಮಾಡಬೇಕು? ನಿಮ್ಮ ಆಕ್ಟಿವ್ ಅಪ್ಲೈನ್. ಇವತ್ತು ನನ್ನ ಗುರುಪ್ರಸಾದ್ ಇರ್ಬೋದು, ನನ್ನ ಅಪ್ಲೈನ್ ಇರ್ಬೋದು, ನನ್ನ ಸೋಮೇಗೌಡ ಸರ್ ಇರ್ಬೋದು, ಅನಂತಿ ಇರ್ಬೋದು, ಯಾರು ಅವ್ರನ್ನ ಕಾಪಿ ಮಾಡಿ ಬೆಳಿತೀರಾ ಅವರು ಸಕ್ಸಸ್ 100% ಬೇಗ ಪಡಿತೀರ. ನನಗೆ ಅದು ಅರ್ಥ ಆಗಿದ್ದಕ್ಕೇನೆ ದ ಡೇ ಒನ್ ಐ ಎಂಟರ್ಡ್ ಇನ್ ದಿಸ್ ಆರ್ಗನೈಸೇಷನ್, 1ನೇ ತಿಂಗಳಿಂದನೂ ಇಲ್ಲಿವರೆಗೂ 100% ರೀಕ್ವಾಲಿಫೈ ಆಗಿದೆ. ಪ್ರಾಬಬ್ಲಿ 1 ತಿಂಗಳು ಮೇ ಬಿ ನನಗೆ ಅವತ್ತು ಹುಷಾರಿಲ್ಲ ರಾವಂತರ ಅಂತ ಬಿಟ್ಟಿದ್ದೆ, ಬಿಟ್ಟರೆ ಇವತ್ತಿಗೆ ಎಕ್ಸಾಕ್ಟ್ಲಿ ನನಗೆ 12 ಮಂತ್ಸ್ ಆಗಿ 13 ಮಂತ್ ಎಂಟ್ರಿ, ಅಂದರೆ 13 ತಿಂಗಳಾಯ್ತು ಈ ಆರ್ಗನೈಸೇಷನ್ ಬಂದು. ನೀವು ನನ್ನ ಟ್ರ್ಯಾಕ್ ರೆಕಾರ್ಡ್ ತೆಗೆದ್ರೆ 11 ತಿಂಗಳು ರೀಕ್ವಾಲಿಫೈ ಆಗಿದೆ ಸಿಲ್ವರ್. ಬಿಕಾಸ್ ದ ಡೇ ಫಸ್ಟ್ ಮಂತಲ್ಲೇ ನನ್ನ ಸಿಲ್ವರ್ ಕ್ವಾಲಿಫಿಕೇಶನ್ ಆಯಿತು. ಸೊ ಕಂಟಿನ್ಯೂಸ್ ಪ್ರೋಗ್ರೆಸ್ ಆಯಿತು. ಜೊತೆಗೆ ನಾನೇನು ಮಾಡಿದೆ, ನನ್ನ ಆಕ್ಟಿವ್ ಅಪ್ಲೈನ್ ಏನು ಗುರುಪ್ರಸಾದ್ ಇದ್ದಾರೆ, ನನ್ನ ವೆಲ್ ವಿಷರು, ನನ್ನ ಗೈಡ್ಲೈನರ್, ಅವ್ರನ್ನ ಜಸ್ಟ್ ಕಾಪಿ ಮಾಡಿದೆ. ಅವ್ರು ಯಾವ ರೀತಿ ಟೀಮ್ನ ಡೆವಲಪ್ ಮಾಡ್ತಾರೆ, ಯಾವ ರೀತಿ ಟೀಮಿಗೆ ಸಪೋರ್ಟ್ ಮಾಡ್ತಾರೆ, ಯಾವ ರೀತಿ ಪ್ರೋಗ್ರಾಮ್ಸ್ನ ಕಂಡಕ್ಟ್ ಮಾಡ್ತಾರೆ, ಸೊ ಜಸ್ಟ್ ಅದನ್ನು ನಾನು ಕಾಪಿ ಮಾಡಿದೆ. ಇಲ್ಲಿ ಯಾರು ಕರೆಕ್ಟಾಗಿ ನಿಮ್ಮ ಆಕ್ಟಿವ್ ಅಪ್ಲೈನ್ನ ಕಾಪಿ ಮಾಡ್ತೀರಾ 100% ಸಕ್ಸಸ್ ಆಗ್ತೀರಾ. ಇಲ್ಲಿ ನಿಮ್ಮ ಸ್ವಂತ ಬುದ್ಧಿ ನಡೆಯಲ್ಲ. ಯು ಮೇ ಬಿ ಹಾಸ್ಪಿಟಲ್ ಅಡ್ಮಿನಿಸ್ಟ್ರೇಟರ್ ಇನ್ ಹಾಸ್ಪಿಟಲ್, ನನ್ನ ತಲೆ ಅಥವಾ ನನ್ನ ಟ್ಯಾಲೆಂಟ್ ಏನಿದ್ರು ಹಾಸ್ಪಿಟಲ್ ಅಡ್ಮಿನಿಸ್ಟ್ರೇಟಿಂಗ್ ಮಾತ್ರ ಸೀಮಿತ ಬಿಟ್ಟರೆ, ಆ ಮೈಂಡ್ ಸೆಟ್ನ ನಾನು ಇಲ್ಲಿ ಡೈರೆಕ್ಟ್ ಮಾರ್ಕೆಟಿಂಗ್ ಇಂಡಸ್ಟ್ರಿಗೆ ಏನಾದ್ರು ತಂದು ಅಪ್ಲೈ ಮಾಡಿದ್ರೆ ನನ್ನಷ್ಟು ಫೇಲ್ಯೂರ್ ಪರ್ಸನ್ ಮತ್ತೊಬ್ಬ ಇಲ್ಲ. ಯು ಮೇ ಬಿ ಎನಿ ಡಿಗ್ರಿ ಪರ್ಸನ್, ನೀವು ಯಾವುದೇ ಪೊಸಿಷನ್ ಇರಿ, ಎನಿ ಟಾಪ್ ಲೆವೆಲಲ್ಲಿರಿ, ಇಲ್ಲಿ 0ಇಂದನೇ ಕಲಿಬೇಕು. ಮೈಂಡ್ ಸೆಟ್ನ 0ಗೆ ತೊಗೊಂಬನ್ನಿ. ಅದೇ ಆನಂದ್ ಸರ್ ಅವಾಗ ಹೇಳ್ತಾ ಇದ್ದಿದ್ದು ನಿಮಗೆ, ಮೈಂಡ್ ಸೆಟ್ನ ಯಾವಾಗ 0ಗೆ ತರ್ತೀರಾ ಕಲಿಯೋ ಪ್ರಮಾಣ ಜಾಸ್ತಿ ಆಗುತ್ತೆ. ಯಾವಾಗ ಕಲಿತೀರಾ ಬೆಳಿತೀರಾ, ಯಾವಾಗ ಬೆಳಿತೀರಾ ನಿಮ್ಮ ಟೀಮ್ನ ಬೆಳೆಸ್ತೀರಾ. ಆ್ಯಂಡ್ ಇನ್ನೊಂದು ನಾನು ಕ್ಲೀನಾಗಿ ಹೇಳ್ಕೊಡೋದು ಏನಂತ ನಿಮಗೆ, ಯಾವತ್ತು ನಿಮ್ಮ ಟೀಮ್ನ ಬೆಳೆಸೋದ್ರ ಕಡೆ ಫೋಕಸ್ ಮಾಡಿ, ಬಳಸೋದ್ರ ಕಡೆ ಫೋಕಸ್ ಮಾಡಬೇಡಿ. ಬಿಕಾಸ್ ದಟ್ಸ್ ಅ ಟೂ ಡೇಂಜರ್. ಯಾವಾಗ ನಿಮ್ಮ ಮೈಂಡಲ್ಲಿ ಜಸ್ಟ್ ಕ್ಯಾಲ್ಕುಲೇಷನ್ ಬಂತು, ಇವನೊಬ್ಬ ಒಳ್ಳೆ ವಿಕೆಟ್ ಸಿಗ್ತಾ, ಇವನ ಕಡೆ ನಾನು 10 ಲಕ್ಷ ಬಿಸ್ನೆಸ್ ತೆಗೆದುಬಿಡ್ಬೋದು ಅಂತ ಏನಾದ್ರು ನೀವು ನಿಮ್ಮ ಮೈಂಡಲ್ಲಿ ಕ್ಯಾಲ್ಕುಲೇಷನ್ ಆಯಿತು ಅಂತಂದರೆ, ಈ ಎಸ್ಪೆಷಲಿ ಆ್ಯಡ್ಶಿಪ್ಪಲ್ಲಿ ನೀವು ಕಂಪ್ಲೀಟ್ ಫೇಲ್ಯೂರ್ ಪರ್ಸನ್ ಆಗ್ತೀರ. ಡೆಫಿನೆಟ್ಲಿ ಏನಾದರೆ ಮೈಂಡ್ ಸೆಟ್ನ ಬೆಳೆಸೋದ್ರ ಕಡೆ, ಅಂದರೆ ನನಗೆ ಇವತ್ತೇನಿಲ್ಲ ಬರೋಲ್ಲ, ನನ್ನ ಟೀಮ್ನ ನಾನು ಇವತ್ತು ಬೆಳೆಸ್ಬೇಕು. ಬಿಕಾಸ್ ಇಲ್ಲಿ ಏನಿದೆ, ಬೆಳೆಸಿದ್ರೆ ಮಾತ್ರ ನೀವು ಬೆಳಿತೀರಾ. ನಿಮ್ಮ ಬೆಳವಣಿಗೆ ನೀವು ನೋಡೋಕೆ ಹೋಗಬೇಡಿ, ನಿಮ್ಮ ಟೀಮ್ ಬೆಳವಣಿಗೆ ಬೈ ಡಿಫಾಲ್ಟಾಗಿ ನಿಮ್ಮನ್ನು ಬೆಳವಣಿಗೆ ಕಡೆ ಕರ್ಕೊಂಡು ಹೋಗುತ್ತೆ. ಸೊ ಯಾವಾಗ ನೀವು ನಿಮ್ಮ ಟೀಮ್ಗೋಸ್ಕರ ಕಾಯ ವಾಚ ಮನಸ್ಸು ಸರ್ವಿಸ್ ಕೊಡ್ತೀರೋ 100% ಇಲ್ಲಿ ಸಕ್ಸಸ್ ಆಗೋದಕ್ಕೆ ಸಾಧ್ಯ. ಆ್ಯಂಡ್ ಅಚೀವ್ಮೆಂಟ್ಸ್ ಬೈ ಡಿಫಾಲ್ಟಾಗಿ ಬರ್ತವೆ. ನೀವು ಅಚೀವ್ಮೆಂಟ್ಸ್ ಬಗ್ಗೆ ಫೋಕಸ್ ಮಾಡಬೇಡಿ. ಇವತ್ತೇನೇನು ಇವತ್ತು ಅಚೀವ್ಮೆಂಟ್ಸ್ ಇದೆ, ನಿಮಗೆ ನೇಪಾಳ್ ಟ್ರಿಪ್ ಇರ್ಬೋದು, ಅಥವಾ ಕ್ರೂಸ್ ಟ್ರಿಪ್ ಇರ್ಬೋದು, ಇವತ್ತೊಂದು ವಂಡರ್ಲಾ ಟ್ರಿಪ್ ಇರ್ಬೋದು, ಅದ್ರ ಕಡೆ ಗಮನ ಹರಿಸ್ಬೇಡಿ. ನಿಮ್ಮ ಟೀಮಿಂದ ಎಷ್ಟು ಜನನ ನೀವು ಪ್ರಮೋಟ್ ಮಾಡಿಸ್ತೀರಾ, ಎಷ್ಟು ಜನನ ನೀವು ಅದನ್ನ ಅಚೀವ್ ಮಾಡಿಸ್ತೀರಾ, ನಿಮ್ಮ ಟೀಮ್, ನಿಮ್ಮ ಪರ್ಸನಲ್ ಇಂಡಿವಿಜುವಲ್ ಅದು ನೋಡೋಕೆ ಹೋಗ್ಬಿಡಿ, ಬೈ ಡಿಫಾಲ್ಟ್ ಆಗಿದೆ. ಯಾಕಂದರೆ ಇವತ್ತು ನಂದು ಕ್ರೂಸ್ ಅಚೀವ್ ಆಗಿದೆ, ನಾನು ನನ್ನ ಕಡೆ ಇಂಡಿವಿಜುವಲ್ಸ್. ಯಾಕಂದರೆ ಇವತ್ತು ನಮ್ಮ ಟ್ರ್ಯಾಕ್ ರೆಕಾರ್ಡ್ ನೋಡಿ, ನಾನು ಪರ್ಸನಲ್ ಸೇಲ್ಸ್ಗಳಿಗೆ ಜಾಸ್ತಿ ಫೋಕಸ್ ಮಾಡಲ್ಲ, ಟೀಮ್ ಪರ್ಫಾರ್ಮೆನ್ಸ್ಗೆ ಹೋಗಿ ಟೀಮಲ್ಲಿ ಅವ್ರನ್ನ ಬೆಳೆಸಿ. ಇವತ್ತು ನಿಮ್ಮ ಟೀಮಲ್ಲಿ 10 ಜನ ಕ್ವಾಲಿಫೈ ಆದ್ರೆ ಬೈ ಡಿಫಾಲ್ಟ್ ನಿಮ್ಮಲ್ಲಿ ನಿಮ್ಗೆ ಇದಾಗುತ್ತೆ. ಆ್ಯಂಡ್ ಇನ್ನೊಂದು, ಈ ಡೈರೆಕ್ಟ್ ಮಾರ್ಕೆಟಿಂಗ್ ಇಂಡಸ್ಟ್ರಿನಲ್ಲಿ ನೀವೇ ಹೀರೋ ಆಗೋದಕ್ಕೆ ಎಲ್ಲ ಸಾಧ್ಯತೆ ಇದೆ. ನಿಮ್ಮ ಮನೆಯಲ್ಲಿ ಹೀರೋ ಆಗ್ಬೋದು, ನಿಮ್ಮ ಮಕ್ಕಳಿಗೆ ಹೀರೋ ಆಗ್ತೀರಾ, ನಿಮ್ಮ ಮಿಸಸ್ಗೆ ಹೀರೋ ಆಗ್ತೀರಾ, ನಿಮ್ಮ ರಿಲೇಟಿವ್ಸ್ ಹೀರೋ ಆಗ್ತೀರಾ. ಮೇ ಬಿ ಇವತ್ತೆಲ್ಲ ನಿಮಗೆ ಡೆಫಿನೆಟ್ಲಿ ಟಚ್ ವುಡ್ ಆನೆಸ್ಟಾಗಿ ಹೇಳ್ತೀನಿ, ಯಾವಾಗ ನಾನು ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್ ಅಂದರೆ ಹಾಸ್ಪಿಟಲ್ ಅಡ್ಮಿನಿಸ್ಟ್ರೇಟರ್ ರಿಸೈನ್ ಆಗಿ ಬಂದೆ, ಇನ್ಕ್ಲೂಡಿಂಗ್ ನನ್ನ ಮಿಸಸ್ ತಂದೆ ತಾಯಿ, ಐ ಮೀನ್ ನನ್ನ ಅತ್ತೆ ಮಾವ ತುಂಬನೇ, ಅಂದರೆ ನನ್ನ ಹತ್ರ ಎದುರುಗಡೆ ಮಾತಾಡದೇ ಇರ್ಬೋದು, ಬಟ್ ಬ್ಯಾಕಲ್ಲಿ ತುಂಬನೇ ಬೇಜಾರು ಮಾಡ್ಕೊಂಡಿದ್ದಾರೆ, ತುಂಬ ಜನರ ಹತ್ರ ಹೇಳ್ಕೊಂಡಿದ್ದಾರೆ.
ಇವ್ರಿಗೆ ಯಾಕೆ ಬೇಕಿತ್ತು? ಆರಾಮಾಗಿ ಎ ಸಿ ರೂಮಲ್ಲಿ ಆರಾಮಾಗಿ ಹಾಸ್ಪಿಟಲ್ ಅಡ್ಮಿನಿಸ್ಟ್ರೇಟರ್ ಕೆಲಸ ಮಾಡೋಕೆ ಅವ್ರ ಕೆಳಗಡೆ 100 ಜನ ಎಂಪ್ಲಾಯೀಸ್ ಇದ್ರು, ಅದನ್ನ ಮಾಡಿದ್ರೆ ಸಾಕಾಗಿರೋದು. ಬಟ್ ಇಲ್ಲಿ ಬಂದು ಯಾವುದೋ ಫೀಲ್ಡ್ಗೆ ಹೋಗ್ತಾರಂತೆ, ಅಗ್ರಿಕಲ್ಚರ್ ಹೋಗ್ತಾರೆ, ಅವ್ರಿಗೆ ಅಗ್ರಿಕಲ್ಚರ್ ಬ್ಯಾಕ್ ಗ್ರೌಂಡೇ ಗೊತ್ತಿಲ್ಲ. ಬಿಕಾಸ್ ಸೀರಿಯಸ್ಲಿ ಹಾನೆಸ್ಟ್ಲಿ ನಾನು ಹೇಳ್ತೀನಿ, ನನಗೆ ಯಾವುದೇ ರೀತಿ ರಾಗಿ ಹೆಂಗ್ ಬೆಳೀತಾರೆ, ಭತ್ತ ಹೆಂಗ್ ಬೆಳೀತಾರೆ ಅಂತ ನಂಗೆ ಗೊತ್ತಿಲ್ಲ. ನನಗೆ ಗೊತ್ತಿದ್ದು ಭತ್ತ ಏನಂದ್ರೆ ಮೇಲೆ ಬೆಳೀತಕ್ಕಂದ್ರೆ ನಮ್ಮ ಇಡೀ ಫ್ಯಾಮಿಲಿ ಅಗ್ರಿಕಲ್ಚರ್ ಬ್ಯಾಕ್ ಗ್ರೌಂಡ್ ಇಲ್ಲ, ಎಲ್ಲ ಬಿಸ್ನೆಸ್ ಮ್ಯಾನು ಅಥವಾ ಎಂಟರ್ಪ್ರಿನರ್ಸ್ ಆಗಿದ್ದಾರೆ ಬಿಟ್ರೆ ನಮ್ಗೆ ಯಾವುದು ಅಗ್ರಿಕಲ್ಚರ್ ಬ್ಯಾಕ್ ಗ್ರೌಂಡ್ ಇಲ್ಲ. ಬಟ್ ಇಲ್ಲಿ ಬಂದ್ಮೇಲೆ ನಾನು ಹೇಳಿದೆ, ನನ್ನ ಮೈಂಡ್ ಸೆಟ್ನ ಜೀರೋ ಮಾಡಿ ಆಸ್ ಅ ಸ್ಟೂಡೆಂಟ್ ಆಗಿ 11 ತಿಂಗಳಿಂದ ಇದೇ ಹಾಲಲ್ಲಿ ಕೂತ್ಕೊಂಡು ನಾನು ಕೇಳಿ, ಅದಾದ್ಮೇಲೆ ಯೂಟ್ಯೂಬಲ್ಲಿ, ಅದಾದ್ಮೇಲೆ ಗೂಗಲಲ್ಲಿ ನನಗೆ ಗೊತ್ತಿರೋ ಎಲ್ಲ ಇದರಲ್ಲೂ ನಾನು ಸರ್ಚ್ ಮಾಡಿ ಕಲಿತು ನಮ್ಮ ಸೀನಿಯರ್ ಅಪ್ಲೈನ್ಸ್ಗಳು ಏನೇನು ಹೇಳ್ಕೊತಾರೋ ಕಾಯ ವಾಚ ಮನ್ಸ ಕಲಿತೆ. ಮೈಂಡ್ ಸೆಟ್ಟಲ್ಲಿ ಯಾವಾಗ ನೀವು ಅವ್ರೇನು ಹೇಳ್ಕೊಡೋದು ನನಗೆ ಗೊತ್ತಿದೆ ಎಲ್ಲ ಅಂತ ಯಾವತ್ತು ತಿಳ್ಕೊಳ್ತಾರೆ, ಅವತ್ತೇ ನಿಮ್ಮ ಅಧಪತನ ಅಲ್ಲಿಂದ ಶುರು ಆಗುತ್ತೆ. ಯಾವಾಗ ನಿಮ್ಮ ಅಪ್ಲೈನ್ ಆಕ್ಟಿವ್ ಅಪ್ಲೈನ್, ಅಪ್ಲೈನಲ್ಲಿ 2 ಇದೆ, ಆಕ್ಟಿವ್ ಅಪ್ಲೈನು, ನಾರ್ಮಲ್ ಅಪ್ಲೈನ್. ಆಕ್ಟಿವ್ ಅಪ್ಲೈನ್ನ ಫಾಲೋ ಮಾಡಿ ಕಾಯ ವಾಚ ಮನಸ್ಸ ಯಾವತ್ತು ಅವ್ರು ಹಿಂದೆ ಹೋಗ್ತಿರೋ ಬೈ ಡಿಫಾಲ್ಟ್ ನಿಮ್ಮ ಮನೆ ಕಡೆಯಿಂದ ನಿಮಗೆ ರೆಸ್ಪೆಕ್ಟ್ ಬರೋಕ್ಕೆ ಶುರು ಆಗ್ತದೆ. ಆಸ್ ಎ ಹ್ಯೂಮನ್ ಬೀಂಗ್ ನಾನು ಹೇಳ್ತೀನಿ, ಮನೆಯಲ್ಲಿ ಯಾವಾಗ ನೀವು ಹೀರೋ ಆಗ್ತಿರೋ ಹೊರಗಡೆ ಏನು ಬೇಕಾದ್ರೆ ಗೆದ್ಕೊಂಡ್ಬರ್ತೀರಿ. ಫಸ್ಟು ಮನೆಯಲ್ಲಿ ಹೀರೋ ಆಗಿ, ಬಿಕಾಸ್ ಮನೇಲಿ ಯಾರು ಸೋಲ್ತಾರೆ, ಮನೇಲಿ ಯಾರು ರೆಸ್ಪೆಕ್ಟ್ ಕಳ್ಕೊಳ್ತಾರೋ ಪ್ರಪಂಚದಲ್ಲಿ ಯಾವೊಂದು ಸಣ್ಣ ಇರುವೆ ಮೇಲೂ ಗೆಲ್ಲಕ್ಕಾಗಲ್ಲ. ಸೊ ಪ್ಲೀಸ್ ಕೀಪ್ ಇಟ್ ಇನ್ ಯೋರ್ ಮೈಂಡ್. ಫಸ್ಟು ಮನೆಯಲ್ಲಿ ರೆಸ್ಪೆಕ್ಟ್ ತೊಗೊಳ್ಳಿ. ಇವತ್ತು ನನ್ನ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಹೆಮ್ಮೆ ಪಡ್ತಾರೆ. ಇವತ್ತು ನನ್ನ ಮಗ 4ನೇ ಕ್ಲಾಸು, ಇನ್ನೊಬ್ಬ 3ನೇ ಕ್ಲಾಸ್, ಇನ್ನೊಬ್ಬ 5ನೇ ಕ್ಲಾಸು. ಇವತ್ತು ಅವ್ರ ಸ್ಕೂಲಲ್ಲಿ ಓನಾಗಿ ಹೇಳ್ತಾರೆ, ನಮ್ಮ ಪಪ್ಪ ಇವತ್ತು ಕನ್ಸಲ್ಟೆಂಟ್ ಆಗಿದ್ದಾರೆ, ಅಗ್ರಿ ಕನ್ಸಲ್ಟೆಂಟ್ ಆಗಿದ್ದಾರೆ, ನಿಮ್ಮ ತೋಟಕ್ಕೆ ಏನಾದ್ರು ಸೊಲ್ಯೂಷನ್ ಬೇಕಾದ್ರೆ ನಮ್ಮ ಪಪ್ಪನ ಕಳಿಸ್ತೀನಿ ಅಂತ ಓಪನ್ ಡೈರೆಕ್ಟಾಗಿ ಚಾಲೆಂಜ್ ಮಾಡ್ತಾರೆ. ಸೊ ದ್ಯಾಟ್ ಇಸ್ ದ ಸ್ಟ್ರಾಟಜಿ ದಟ್ ಯು ನೀಡ್ ಟು ಕ್ರಿಯೇಟ್. ಆ್ಯಂಡ್ ವರ್ಲ್ಡ್ಸ್ ಬೆಸ್ಟ್ ಆಪರ್ಚುನಿಟಿ. ಯಾಕೆ ನಾನು ಆ್ಯಡ್ ಶಾಪ್ ಬಗ್ಗೆ ಮಾತಾಡ್ತೀನಿ? ಬಿಕಾಸ್ ಬೇರೆದ್ರಲ್ಲೆಲ್ಲ ನಿಮಗೆ ಏನು ಬೇಕಾದ್ರೂ ಸೌಲಭ್ಯ ಕೊಡ್ಬೋದು. ಬಟ್ ಈ ಥರ ಎವ್ರಿ ಮಂತ್ ಆನ್ ಮಂತ್ ನಿಮಗೆ ಆ್ಯಕ್ಚುಲಿ ನನಗೆ ಇಲ್ಲಿ ಕ್ಲಿಕ್ ಆಗಿದೆ ಏನಂದರೆ, ಬೇರೆ ಆರ್ಗನೈಸೇಷನ್ಸ್ಗೂ ನಮ್ಮ ಆ್ಯಡ್ ಶಾಪ್ ಆರ್ಗನೈಸೇಷನ್ಸ್ಗೂ ವ್ಯತ್ಯಾಸ ಏನಪ್ಪ ಅಂದರೆ, BV ಎಲ್ಲ ಗೊತ್ತಿದೆಯಲ್ಲ ನಿಮಗೆ. ಸೊ ಯಾವಾಗ BV ಕಲೆಕ್ಟ್ ಮಾಡಿ ಆ ಮಂತಿಂದ ಪೇಔಟ್ ಕೊಡ್ತಾರೋ, ಬೇರೆ ಆರ್ಗನೈಸೇಷನ್ 90% ಆರ್ಗನೈಸೇಷನ್ಸಲ್ಲಿ BV ಜೊತೆಗೆ ಪೇಮೆಂಟ್ ಯಾವಾಗ ಕೊಡ್ತಾರೋ BV 0 ಆಗುತ್ತೆ. ನೀವು ಬೇಕಾದ್ರೆ ಅಬ್ಸರ್ವ್ ಮಾಡಿ, ನಾನಿದು ಫ್ಯಾಕ್ಟ್ ಮಾತಾಡ್ತಿದ್ದೀನಿ. ಯಾವುದೇ ಆರ್ಗನೈಸೇಷನ್ಸಲ್ಲಿ ಯಾವಾಗ BVಗೆ ಪೇಔಟ್ ಕೊಡ್ತಾರೋ ನಿಮ್ಮ ನೆಕ್ಸ್ಟ್ ಮಂತ್ 1ನೇ ತಾರೀಕು ನೀವು ತೆಗೆದ್ರೆ ನಿಮ್ಮ ID-ನಲ್ಲಿ 0 ಇರುತ್ತೆ. ಬಟ್ ನಮ್ಮ ಆ್ಯಡ್ ಶಾಪ್ ಇರಿಟಲ್ ಪಬ್ಲಿಕ್ ಲಿಮಿಟೆಡಲ್ಲಿ BV ಜೊತೆ ಇನ್ಕಮು ಕೊಟ್ಟು, ಫಾರಿನ್ ಟ್ರಿಪ್ಸು ಕೊಟ್ಟು, ಫೆಸಿಲಿಟೀಸು ಕೊಟ್ಟು, ರೆಕಗ್ನಿಷನ್ ಕೊಟ್ಟು BV ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ದಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಆ್ಯಡ್ ಶಾಪ್ ಆ್ಯಂಡ್ ಅದರ್ ರಿಲೇಟೆಡ್ ಮಾರ್ಕೆಟಿಂಗ್. ಸೊ ಯಾರು ಏನಾದ್ರು ಹೇಳಿ, ಎದೆ ಕಟ್ಕೊಂಡು ಹೇಳಿ, ಆಪರ್ಚುನಿಟಿ ಕೊಡುವಂಥ ದೈವ ಇಚ್ಛೆ ನಿಮಗೆ ಕೊಟ್ಟಿದ್ದಾರೆ, ರಾಜಾರೋಷ ಪ್ರಮೋಟ್ ಮಾಡಿ. ಬಿಕಾಸ್ ನಿಜವಾಗ್ಲೂ ಹೇಳ್ತೀನಿ, ನೀವು ಇವತ್ತೇನಾದ್ರು ಚೂರು ಎಸಿಟೇಟ್ ಮಾಡಿ, ಜಸ್ಟ್ ಎಸಿಟೇಟ್ ಮಾಡಿ ಹೇಳೋದಕ್ಕೆ ಎಸಿಟೇಟ್ ಮಾಡಿದ್ರೆ ಇವತ್ತು ಹಾಲಲ್ಲಿ ಆಲ್ರೆಡಿ ಕೂತಿರ್ತಾರೆ ನಿಮ್ಮವರೇ. ನೀವು ಹೇಳ್ಬೇಕಂತಿದ್ದವರೇ ಇನ್ನೊಬ್ರ ಜೊತೆ ಆಲ್ರೆಡಿ ಬಂದು ಟೀಮಲ್ಲಿ ಕೂತಿರ್ತಾರೆ. ಸೊ ಡೋಂಟ್ ವೇಸ್ಟ್ ಯುವರ್ ಟೈಮ್, ಬಿಕಾಸ್ ಟೈಮ್ ಇಸ್ ಸೋ ಪ್ರೀಷಿಯಸ್. ಆ್ಯಂಡ್ ಸೋಮೇಗೌಡ ಸರ್ ಹೇಳ್ಬಿಟ್ಟು ಬೈ 2030 ಇಲ್ಲಿ ಕೂತಿರೋರು ಪ್ರತಿಯೊಬ್ಬರು ಕೂಡ ಅವ್ರ ಲೈಫ್ ಸ್ಟೈಲ್ನ ಇನ್ ಆಲ್ ಆಸ್ಪೆಕ್ಟ್ಸ್ ಲೈಫ್ ಸ್ಟೈಲ್ನ ಇಂಪ್ರೂವ್ ಮಾಡ್ಕೊಂಡಿರ್ಬೋದು. ಅವ್ರ ಮಕ್ಳುಗಳಿಗೆ ಒಳ್ಳೆ ಫ್ಯೂಚರ್ಸ್ ಕೊಡ್ಬೋದು, ಅವ್ರ ಮಕ್ಳುಗಳು ಒಳ್ಳೊಳ್ಳೆ ಸ್ಕೂಲ್ಸಿಗೆ ಸೇರಿಸಿರ್ಬೋದು. ಫ್ಯಾಮಿಲಿಗೆ ಮಿಸ್ಸಸ್ಗೆ ಬೇಕಾದಂಥ ಒಡವೆಗಳಾಗಲಿ, ಸೀರೆಗಳಾಗಲಿ, ಬಟ್ಟೆಗಳಾಗಲಿ, ಮನೆಗಳಾಗಲಿ ಪ್ರತಿಯೊಂದು ಅಚೀವ್ ಮಾಡೋಕ್ಕಾಗುತ್ತೆ. ಸೊ ನಾನು ತುಂಬ ಧನ್ಯವಾದ ತಲುಪಿಸ್ತೀನಿ. ಯಾಕಂದರೆ ನನಗೆ ಈ ಆ್ಯಡ್ ಶಾಪ್ ಇರಲಿಲ್ಲ ಅಂದರೆ ಲೈಫಲ್ಲಿ ತುಂಬಾ ಕಳ್ಕೊಳ್ತಿದ್ದೆ. ಸೊ ಥ್ಯಾಂಕ್ ಯು ವೆರಿ ಮಚ್.